ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದೆ ಅಂತಾನೆ ಗೊತ್ತಿರಲಿಲ್ಲ ಯಜಮಾನ್ರೆ. ಆದರೆ ಆಂಜನೇಯನ ಆಶೀರ್ವಾದ ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅನ್ನೋದು ಗೊತ್ತಾಯ್ತು. ಆ ಕ್ಷಣದಿಂದ ನನ್ನ ಮನಸ್ಸಲ್ಲಿ ನನ್ನ ಉಸಿರಲ್ಲಿ ಅವರೇ ತುಂಬ ಹೋಗಿದ್ದಾರೆ ಯಜಮಾನ್ರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅವರು ನಗ್ನಗ್ತಾ ಇದ್ರೆ ಸಾಕು. ಅವರು ನಗ್ತಾ ಇದ್ರೆ ನೋಡ್ಕೊಂಡು ಹಾಗೆ ಇದ್ಬಿಡೋಣ ಅನ್ಸುತ್ತೆ ಯಜಮಾನ್ರೆ. ಈ ವಿಷಯದಲ್ಲಿ ನಾನು ನಿಮಗೆ ಕ್ಷಮೆ ಕೇಳ್ಬೇಕು ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಡಿ. ಇದು ಕ್ಷಮೆ ಯಾಕೆ ಕೇಳ್ತಾ ಇದೀಯಾ? ಪ್ರೀತಿಸೋದು ತಪ್ಪ? ಅದಕ್ಕಲ್ಲ ಯಜಮಾನ್ರೆ, ಶ್ರಾವಣಿ ಮೇಡಮ್ಗೆ ಕಣ್ಣು ಹುಡ್ಕಕ್ಕೆ ಹೇಳಿದ್ರಲ್ಲ, ನಾನು ಅವಾಗ ಕಣ್ಣು ಹುಡ್ಕಕ್ಕೆ ಹೋಗಿಲ್ಲ ಯಜಮಾನ್ರೆ. ನಿಮಗೆ ತುಂಬ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಶ್ರಾವಣಿ ಮೇಡಮ್ನ ಬಿಟ್ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ಸಲ ಪ್ರಯತ್ನ ಪಟ್ಟೆ. ಆದರೆ ಅದಕ್ಕೆ ಅವಕಾಶನೇ ಸಿಗಲಿಲ್ಲ ಯಜಮಾನ್ರೆ. ಆಮೇಲೆ ನೀವು ಮನೆಗೆ ಬಂದು ನನಗೆ ಅವ್ರಿಗೆ ಮದುವೆ ಅಂತ ಹೇಳಿದಾಗ ಆಕಾಶನೇ ಅಂಗೈಲಿದೆಯೇನೋ ಅಂತ ಅನ್ನಿಸ್ಬಿಡ್ತು. ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅಂತ ಅನ್ನಿಸ್ಬಿಡ್ತು. ಅಬ್ಬಾ, ನನಗೀಗ ಸಮಾಧಾನ ಆಯ್ತು. ರಾತ್ರಿ ಪೂರ ಇದೇ ವಿಶ್ವ ಕೊರಗ್ತಾ ಇದ್ದೆ. ಬರೀ ಸಮಾಧಾನ ಮಾತ್ರ ಅಲ್ಲ, ಸಂತೋಷನೂ ಆಯಿತು. ನೀನೇ ಶ್ರಾವಣಿಗೆ ತಕ್ಕನಾದ ವರ. ಮೇಲಾಗಿ ನೀನು ಶ್ರಾವಣಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀಯ. ನನ್ನ ನಿರ್ಧಾರ ತಪ್ಪಾಗ್ಲಿಲ್ಲ. ನನಗೂ ನಿನಗೂ ಡಿವೋರ್ಸ್ ಆಗಬೇಕು. ನಾನು ನಿನ್ನ ಜೊತೆ ಬದುಕಲ್ಲ ಸುಬ್ಬು. ಈಗ ನಿನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅನ್ನೋದು ನನಗೆ ಬೇಕಾಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ನಿನಗೆ ಜಾಗ ಇಲ್ಲ. ಯಾಕಂದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮಿಬ್ಬರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಒಫಿಷಿಯಲ್ ಆಗಿ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲ ಯಜಮಾನ್ರೆ, ಜೀವನ ಪೂರ್ತಿ ನಾನು ಅವ್ರ ಜೊತೆಗಿರೋ ಅದೃಷ್ಟ ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ಅವಳು ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ. ನೀವಿಬ್ರು ಜೊತೆಗಿಲ್ಲ ಎಲ್ಲ ಹೋಗ್ತೀರಾ? ಯಾಕಂದ್ರೆ ಅವ್ರ ಮನಸ್ಸಲ್ಲಿ ನಾನು ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲಿ ನನ್ನಿಂದ ದೂರ ಹೋಗ್ಬಿಡ್ತಾರೋ ಅನ್ನೋ ಭಯ ಕಾಡ್ತಾ ಇದೆ ಯಜಮಾನ್ರೆ. ಅವ್ರೇನಾದ್ರೂ ನನ್ನಿಂದ ದೂರ ಹೋಗ್ಬಿಟ್ರೆ ನಾನು ಬದುಕಿರಲ್ಲ ಯಜಮಾನ್ರೆ. ತುಂಬಾ ಹಿಂಸೆ ಆಗ್ತಾ ಇದೆ, ತುಂಬಾ ಕಾಡ್ತಾ ಇದೆ ನನ್ಗಿದೆಲ್ಲ. ಅವ್ರನ್ನ ಬಿಟ್ಕೊಡಕ್ ಆಗ್ತಿಲ್ಲ ನನ್ಗೆ. ಅಯ್ಯೋ, ಯಾಕೋ ಚಿಕ್ಕ ಮಕ್ಕಳ ತರ ಆಡ್ತಾ ಇದೀಯಾ?